ಪುಷ್ಪಾ ವರ್ಸಸ್ ದೇವರಾಜು ಸೈಟ್ ಜಟಾಪಟಿ ಮುಂದುವರೆದಿದೆ. ಜಾಗದ ಮಾಲೀಕ ಎಂದು ಕರೆಸಿಕೊಳ್ಳುವ ಲಕ್ಷ್ಮಮ್ಮ ಪ್ರತ್ಯಕ್ಷವಾಗಿದ್ದಾರೆ. ನಟ ಯಶ್ ತಾಯಿ ಪುಷ್ಪಾ ವರ್ಸಸ್ ದೇವರಾಜು ಸೈಟ್ ಜಟಾಪಟಿ ಮುಂದುವರೆದಿದೆ. ಜಾಗದ ಮಾಲೀಕ ಎಂದು ಕರೆಸಿಕೊಳ್ಳುವಂತಹ ಲಕ್ಷ್ಮಮ್ಮ ಪ್ರತ್ಯಕ್ಷವಾಗಿದ್ದಾರೆ. ದೇವರಾಜು ಜೊತೆಗೆ ಕುಳಿತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮಮ್ಮ. ನಾನೇ ಜಿಪಿಎ ಹೋಲ್ಡರ್ ಅನ್ನ ಮಾಡಿಸಿದ್ದು ಅಂತ ಹೇಳಿ ಲಕ್ಷ್ಮಮ್ಮ ಅಂದ್ರೆ ಈ ಜಾಗದ ಮಾಲೀಕಿ ಅಂತ ಏನಿದ್ರು ಆ ಲಕ್ಷ್ಮಮ್ಮ ಇದೀಗ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ 93 ವರ್ಷ, ನಾನು ಹಾಸನಕ್ಕೆ ಬರುವುದಕ್ಕೆ ಆಗಲ್ಲ, ಹಾಗಾಗಿ ದೇವರಾಜು ಅವರಿಗೆ ಜಿಪಿಯನ್ನು ನಾನು ಬರೆದು ಕೊಟ್ಟಿದ್ದೆ ಅಂತ ಹೇಳಿ ಅವರ ಜೊತೆನೆ ಕುಳಿತುಕೊಂಡು ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಕೆಲವೊಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸೈಟ್ ಸಂಬಂಧ ವಿಚಾರಕ್ಕೆ ಎಲ್ಲವನ್ನ ಜಿಪಿಎ ಹೋಲ್ಡರ್ ದೇವರಾಜು ನೋಡ್ಕೊಳ್ತಾ ಇದ್ದಾರೆ. ಯಶವರ ತಾಯಿ ಪುಷ್ಪಾ ಲಕ್ಷ್ಮಮ್ಮ ಎಲ್ಲಿ ಎಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ ಜಿಪಿಎ ಬರ್ಕೊಟ್ಟಿದ್ದೀನಿ. ಆಯ್ತಲ್ವಾ? ಯಾಕೆ ಬಂದರು ಅಂತ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ತಗೊಂಡೋಗಿ ಸೈಟ್ ಕ್ಲೀನ್ ಮಾಡ್ಸೋಕೆ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಕರ್ಕೊಂಡ್ಬಂದು ಗಾಡಿ ಮಾಡಿ ಕೆಲಸ ನಿಲ್ಲಿಸಿದ್ರು. ನಾವು ವಾಪಸ್ ಬಂದರು. ಮತ್ತು ಆದಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಯಿತು. ನಾವು JCB ಕ್ಲೀನ್ ಮಾಡಿಸೋದು ಆ ಸೇಟು ಮನೆನ ಯಶ್ ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು. ಅವಾಗಿಂದ ನಾವು ಆ ಸೈಡ್ ಹೋಗಿಲ್ಲ. ಇದರಲ್ಲೆಲ್ಲ ಬೆದರಿಕೆ ಆಗ್ತದೆ, ನಮಗೆ ಬೆದರಿಕೆ ಆಗ್ತಿರ್ತದೆ ಅಂತ ಹೇಳಿ ಆಮೇಲೆ ನಾವು ನಮ್ಮ ಲಾಯರ್ಗೆ ಹಣಪ್ಪನವ್ರಿಗೆ ಕೊಟ್ಟು. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದು. ಹಾಸನಕ್ಕೆ ಬರೋಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಸೈಟ್ ಜಟಾಪಟಿಗೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಏನ್ ಹೇಳಿದ್ರು ಲಕ್ಷ್ಮಮ್ಮ? ತೇಜಸ್ವಿನಿ ಅಂತ ಹೇಳಿದ್ರೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪಾ ಅವರು ಸೈಟ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪಗಳು, ಸಾಕಷ್ಟು ಚರ್ಚೆಗಳು ಕೂಡ ಬರ್ತಾ ಇರುವಂತದ್ದು. ಒಂದು ಯಶ್ ಅವರ ತಾಯಿ ಏನಿದ್ದಾರೆ ಅವರು ಒಂದು ಆರೋಪವನ್ನ ಮಾಡಿದ್ರು ಅಂತ ಹೇಳಿದ್ರೆ ಈ ಸೈಟ್ ನ ಮೂಲ ಮಾಲೀಕರೇನಿದ್ದಾರೆ ಏನು ಈಗ ಲಕ್ಷ್ಮಮ್ಮ ಅಂತ ಅವರು ಏನ್ ಕತೆ ಸುಳ್ಳು ಹೇಳ್ತಿದ್ದಾರೆ. ಆ ಲಕ್ಷ್ಮಮ್ಮ ಇಲ್ಲಿವರೆಗೂ ಯಾಕೆ ಮುಂದೆ ಮಾಧ್ಯಮಗಳ ಮುಂದೆ ಬಂದಿಲ್ಲ, ಜೊತೆಗೆ ಆ ಲಕ್ಷ್ಮಮ್ಮ ಯಾರು ಎಂಬ ಪ್ರಶ್ನೆಯನ್ನ ಕೂಡ ಪುಷ್ಪಾ ಅವರು ಮಾಡಿದ್ರು. ಜೊತೆಗೆ ಲಕ್ಷ್ಮಮ್ಮ ಅವರು ಮಾಡ್ಕೊಟ್ಟಿರೋ ಜಾಗದಲ್ಲಿ ಜಿಪಿಎ ಹೋಲ್ಡರ್ ಅಂತ ಹೇಳ್ಕೊಂಡ್ ಬಂದಿರುವಂತಹ ದೇವರಾಜ್ ಅವರು ಇಲ್ಲಿ ಬರೀ ಅವರೇ ಮಾತ್ರ ಓಡಾಟವನ್ನ ಮಾಡ್ತಿದ್ದಾರೆ. ಲಕ್ಷ್ಮಮ್ಮ ಎಲ್ಲಿ ಎಂಬ ಪ್ರಶ್ನೆಯನ್ನ ಕೂಡ ಪುಷ್ಪಾ ಅವ್ರು ಮಾಡಿದ್ರು. ಇದೀಗ ಲಕ್ಷ್ಮಮ್ಮ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಲಕ್ಷ್ಮಮ್ಮ ಅವರು ಅಪ್ರತ್ಯಕ್ಷ ಆಗಿರುವಂತದ್ದು. ಯಾಕಂದ್ರೆ ಲಕ್ಷ್ಮಮ್ಮ ಅವರು ಮೈಸೂರಿನಲ್ಲಿ ಇರುವಂತದ್ದು. ಹಾಗಾಗಿ ಲಕ್ಷ್ಮಮ್ಮ ಅವರು ಮೈಸೂರಿನಿಂದಲೇ ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಸ್ವತಃ ಜಿಪಿಎ ಹೋಲ್ಡರ್ ದೇವರಾಜ್ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆ ವಿಡಿಯೋವನ್ನ ಮಾಡಿರುವಂತದ್ದು. ಆ ವಿಡಿಯೋದಲ್ಲಿ ನನಗೆ 93 ವರ್ಷ ವಯಸ್ಸಾಗಿದೆ, ನಾನು ಹಾಸನಕ್ಕೂ ಮತ್ತೆ ಮೈಸೂರಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಆ ದೇವರಾಜ್ ಅವ್ರಿಗೆ ಜಿಪಿಎನ ಮಾಡ್ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಏನು ಈ ಸೈಟ್ ಏನಿದೆ, ಈ ಜಾಗ ನನ್ನದು, ಅಲ್ಲಿಗೆ ಯಾಕೆ ಯಶ್ ಅವರ ಅಮ್ಮ ಪುಷ್ಪ ಬಂದಿದ್ದಾರೆ ಈ ರೀತಿಯಾಗಿ, ಅದು ಜಾಗ ನನ್ನದು, ನಾನು ಜಿಪಿಯನ್ನ ದೇವರಾಜ್ ಹೆಸರಿನಲ್ಲಿ ಮಾಡ್ಕೊಂಡಿದ್ದೇನೆ, ಅವರು ಎಲ್ಲವನ್ನು ಕೂಡ ನೋಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಸಾಕಷ್ಟು ಏನು ನಾವು ಸಾಕಷ್ಟು ಬಾರಿಯಲ್ಲಿ ಜಾಗಕ್ಕೆ ಬಂದಿದ್ವಿ. ಆ ಜಾಗದಲ್ಲಿ ಒಂದಷ್ಟು ಈಗಾಗ್ಲೇ ಪುಷ್ಪ ಅವರು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಸ್ಥಳೀಯರ ಸಹಕಾರ ನಮ್ಗೆ ಸಿಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ದೇವರಾಜ್ ಅವ್ರಿಗೆ ಜಿಪಿಯನ್ನ ಮಾಡ್ಕೊಟ್ಟಿದ್ದೇವೆ ಎಂಬ ಮಾತನ್ನ ಲಕ್ಷ್ಮಮ್ಮ ಅವರು ಹೇಳಿದ್ದಾರೆ. ಜೊತೆಗೆ ಲಕ್ಷ್ಮಮ್ಮ ಅವರ ಮಗ ಮತ್ತೆ ಮೊಮ್ಮಗ ಇಬ್ರು ಕೂಡ ವಿಡಿಯೋದಲ್ಲಿ ಇದ್ದು ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ ನಾವು ಜಿಪಿಯನ್ನ ದೇವರಾಜ್ ಅವ್ರಿಗೆ ಮಾಡ್ಕೊಟ್ಟಿದ್ದೇವೆ, ಅವೆಲ್ಲವನ್ನು ಕೂಡ ಅವರು ನೋಡ್ಕೋತಾರೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಸದ್ಯಕ್ಕೆ ಒಂದ್ ರೀತಿ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಏನು ದೇವರಾಜ್ ಅವರೇ ಪುಷ್ಪ ಅವರ ವಿರುದ್ಧ ಹೋರಾಟವನ್ನ ಮಾಡ್ತಿದ್ರು. ಇದೀಗ ಮೂಲ ಮಾಲೀಕರು ಏನಿದ್ದಾರೆ, ಮೂಲ ಮಾಲೀಕರು ಅಂತ ಲಕ್ಷ್ಮಮ್ಮ ಏನಿದ್ದಾರೆ, ಆ ಲಕ್ಷ್ಮಮ್ಮ ಅವರು ಕೂಡ ಪ್ರತ್ಯಕ್ಷ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ತೇಜಸ್ವಿನಿ, ಓಕೆ, ಧನ್ಯವಾದ ಪ್ರತಾಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಫಿಲಮ್ ಸ್ಟಾರ್ ಅಂದ್ಬಿಟ್ಟಿದೆ ಅಮ್ಮ ಅದಾಡ್ತದೆ. ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ.
ಅವೆಲ್ಲ ಕಿತ್ತಾಕ್ಬಿಟ್ರು.